ಬಿಜೆಪಿ ಈ ಬೆಳವಣಿಗೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಹೈಕಮಾಂಡ್ ನಾಯಕರು ಏನಾದರೂ ಕೆಲವು ಸೂಚನೆಗಳನ್ನು ಕೊಟ್ಟರೆ, ಅಂದರೆ ಇಲ್ಲಿ ಸಚಿವ ಸಂಪುಟ ಪುನಾರಚನೆ ಆಯಿದ್ರು, ಯಾರು ಅಸಮಾಧಾನಿತರಿದ್ದಾರೋ ಅಥವಾ ಸಚಿವಾಕಾಂಕ್ಷಿಗಳು ಯಾರು ಅವಕಾಶ ಸಿಗಲ್ವೋ ಅಂಥವ್ರನ್ನ ಟಚ್ ಮಾಡುವಂಥ ಪ್ರಯತ್ನ ಬಿಜೆಪಿಯಿಂದ, ಸಂಪರ್ಕಿಸುವಂಥ ಪ್ರಯತ್ನಗಳು. ಸರ್, ನಮ್ದು ಏನಂದ್ರೆ ಸಂಘಟನೆ ಕೆಲಸ ನಾವೇನಿದೆ, ಭಾರತೀಯ ಜನತಾ ಪಾರ್ಟಿ BY ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಸಂಘಟನೆ ಕೆಲಸ ಏನಿದೆ, ಸಂಘಟನೆ ಕೆಲಸ ಮಾಡ್ತಾ ಇದ್ದೀವಿ. ಸಂಘಟನೆ ಕೆಲಸ ಇನ್ನ ಬಿಹಾರ್ ಎಲೆಕ್ಷನ್ಸ್ ಇನ್ನ ಮತ್ತೊಂದು ಸ್ಫೂರ್ತಿ ಕೊಡುತ್ತೆ. ಸಂಘಟಿತವಾಗಿ ಮಾಡಿದಾಗ ಏನ್ ನಮ್ದು ಮ್ಯಾಜಿಕ್ ನಂಬರ್ ನಾವು ಕ್ರಾಸ್ ಆಗ್ತಾ ಇರಲಿಲ್ಲ ಲಾಸ್ಟ್ 2-3 ಎಲೆಕ್ಷನ್ಸ್ ಇದ್ರಲ್ಲಿ, ಈ ಸತಿ ಅದನ್ನ ಕ್ರಾಸ್ ಮಾಡಬೇಕು, ಅದಕ್ಕಿಂತ ಮೀರಿ ಮಾಡ್ಬೇಕು ಅನ್ನೋ ಸಂಘಟನೆ ಕೆಲಸ ಮಾಡ್ತೀವಿ ಹೊರತು ಅವ್ರು ಏನ್ರಲ್ಲಿ ಯಾರಾದ್ರೂ ಅಸಮಾಧಾನ ಇರಲಿ ಏನಾದ್ರೂ ಇಲ್ಲ ಅದಕ್ಕೆ ನಮ್ಗೆ ಯಾವುದೇ ಆದಂತ ಕಾಳಜಿನೂ ಇಲ್ಲ. ಕಾಳಜಿ ಮಾಡ್ಬೇಕಾಗಿರೋರು ಅವರು ಕಾಳಜಿ ಮಾಡದೇ ಇದ್ರೆ ಜನ ಅದಕ್ಕೆ ಉತ್ತರ ಕೊಡ್ತಾರೆ, ಜನ ಅದಕ್ಕೆ ಉತ್ತರ ಕೊಡ್ತಾರೆ. ಮತ್ತೆ ಇನ್ನೊಂದ್ಸತಿ ಹೇಳ್ಬೇಕಾಗುತ್ತೆ, ಮೇಕೆದಾಟಲ್ಲಿ ತುಂಬಾ ವೇಗವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದಾರಂತ. ಮೇಕೆದಾಟು ಯೋಜನೆಗಳು ಬಂದಾಗ 6,500 ಎಕರೆ ಜಾಗ ಮುಳುಗಡೆ ಆಗುತ್ತೆ. ಅದಕ್ಕೆ ಪ್ರತಿ ವಿಧವಾಗಿ ಅರಣ್ಯ ಮಾಡಬೇಕಾಗುತ್ತೆ. ಮಂಡ್ಯ, ಚಾಮರಾಜನಗರ ಸರ್ ಪ್ಲಾನ್ ರೆಡಿ ಇದೆ. ಅಲ್ಲ, ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡ್ಬೇಕು. ಈಗ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಕೇಂದ್ರ ಸರ್ಕಾರ ಪರವಾಗಿರುತ್ತೆ. DMK ನಾಳೆ ದಿನ ಇವರ ಮಿತ್ರಕೂಟ ರಾಜ್ಯ ರಾಜ್ಯಗಳ ನಡುವೆ ಜಗಳ ಮಾಡ್ತಾ ಇಲ್ಲ. ದೋಸ್ತಿ ಹೌದು. ವಾಟರ್ ಟ್ರಿಬ್ಯುನಲ್ ಇದೆ, ವಾಟರ್ ಟ್ರಿಬ್ಯುನಲ್ ಇದೆ. ನಾವು ನೋಡಿ, ರಾಜ್ಯಗಳ ಇಲ್ಲ ಇನ್ನೂ ಬಂದಿಲ್ಲ, ಆ ತರದ ಸ್ಟೇಟ್ಮೆಂಟ್ ಬಂದಿಲ್ಲ. ವಾಟರ್ ಟ್ರಿಬ್ಯುನಲ್ ಅಲ್ಲಿ ಏನು ಡಿಸಿಷನ್ ತಗೊಳ್ತಾರೆ, ಹಾಗಾಗಿ ಅವರ ಆಕ್ಷೇಪ ಒಂದು ನಿಮಿಷ ಸುಪ್ರೀಂ ಕೋರ್ಟ್ ಹೋಗಿದ್ರು ನಿನ್ನೆ. ತಮಿಳುನಾಡು ಸರ್ಕಾರ ವಜಾ ಆಗಿದೆ. ಅದರ ಅರ್ಥ ಟ್ರಿಬ್ಯುನಲ್ ತೀರ್ಮಾನ ತೆಗೆದುಕೊಳ್ತದೆ. ಅಲ್ಲ, ಒಂದು ನಿಮಿಷ, ನಮ್ಮ ನೀರು ನಮ್ಮ ಹಕ್ಕು, ಪಾದಯಾತ್ರೆ ಹೋರಾಟ ಮಾಡಿದ್ದಕ್ಕೆ ಬೆಲೆ ಕೊಟ್ಟಿರೋದು. ಇವತ್ತು ಕಾಂಗ್ರೆಸ್ ಸರ್ಕಾರ DK ಶಿವಕುಮಾರ್ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ನೀರು ನಮ್ಮ ಹಕ್ಕಂತ 165 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ಫಲವಾಗಿ ಇವತ್ತು ನಾವು ಮೇಕೆದಾಟು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಇವತ್ತು ನಾವು ಬಿಜೆಪಿ ಸ್ಟಾಲಿನ್ ಕಡೆಯಿಂದ ಹೌದು ರಾಜ್ಯಗಳ ನಡುವೆ ಜಗಳ ನಡಕ್ ಬಂದಿಲ್ಲ. ರಾಜ್ಯಗಳನ್ನ ತೀರ್ಮಾನ ಮಾಡೋದು ಟ್ರಿಬ್ಯುನಲ್. ರಾಜಕೀಯ ಲಾಭ ಈಗ ಬಿಜೆಪಿ ಆಗುತ್ತೆ, ಕಾಂಗ್ರೆಸ್ ಆಗುತ್ತೆ. ಹೌದು, ಜನರಿಗೆ ಆಗ್ಬೇಕಷ್ಟೇ, ಪರ್ಮಿಷನ್ ಕೊಟ್ಟಿದೆ, ಜನರಿಗೆ ಆಗ್ಬೇಕು. ಹಿಂದಿನ ಬಿಜೆಪಿ ಸರ್ಕಾರ ಮಾಡಕ್ಕಾಗದನ್ನ ನಾವು ಮಾಡಿದ್ದೇವೆ. ಇವತ್ತು ನಮ್ಮ ಕೆಲಸವನ್ನ ಶುರು ಮಾಡಿದ್ದೇವೆ. ಆಲ್ರೆಡಿ DPR ಅಪ್ರೂವ್ ಆಗಿದೆ. ನಾವು ಕೆಲಸವನ್ನ ಶುರು ಮಾಡ್ತಾ ಇದ್ದೇವೆ. ಕೇವಲ 3-4 ಇಯರ್ಸ್ ಅಲ್ಲಿ ನಾವು ಮುಗಿಸ್ತೇವೆ. ಬೆಂಗಳೂರಿಗರಿಗೆ ಕೊಡ್ಬೇಕು ಕೊಡ್ತೇವೆ ನಾವು. ಮಣಿಕಂಠವ್ರೆ, ಈಗ ಕಾಂಗ್ರೆಸ್ ಹೈಕಮಾಂಡ್ ಗೊಂದಲಕ್ಕೆ ಈಡಾಗೋ ತರ ಇವರೇ ಮಾಡ್ತಿದಾರಂತ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಯಾಕಂದ್ರೆ ಅವ್ರಿಗೆ ನಿರ್ಧಾರ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಈಗ ಯಾರೇ CM ಆಗಿರ್ಲಿ, ಈಗ ಇವರು ನಮ್ಮ ಕಾಂಗ್ರೆಸ್ ವಕ್ತಾರರ ಆಸೆಯಂತೆ DK ಶಿವಕುಮಾರ್ ಅವರೇ CM ಆಗ್ಬಿಡ್ಲಿ. ಅದೇ ಇವತ್ತಿನ ದಿನಮಾನಗಳಲ್ಲಿ ಜನರನ್ನ ಬಿಗಡಾಯಿಸುವಂತಹ ಸಮಸ್ಯೆಗಳು ಹಿಂದಿನ ಸರ್ಕಾರದಲ್ಲಿ ಹೇಗೆ ಉಳ್ಕೊಂಡಿತ್ತೋ ಇವತ್ತಿಗೂ ಅದು ಉಳ್ಕೊಂಡಿದೆ ಅನ್ನತಕ್ಕಂಥದ್ದು ಸತ್ಯವಾದ ಮಾತು. ಇವತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡಕ್ಕಾಗ್ತಾ ಇಲ್ಲ. ತಗೊಂಡಿರುವಂತಹ ಪ್ರಾಜೆಕ್ಟ್ಗಳೇನಿದ್ದಾವೆ, ಯೋಜನೆಗಳೇನಿದ್ದಾವೆ, ಏನು ಮೇಕೆದಾಟು ಯೋಜನೆ ಆಗಿರ್ಬೋದು, ಬೆಂಗಳೂರು ಬಿಸ್ನೆಸ್ ಕಾಡಾಡಿ ಯೋಜನೆ ಆಗಿರ್ಬೋದು, ಮೆಟ್ರೋ ಯೋಜನೆ ಆಗಿರ್ಬೋದು, ಇದೆಲ್ಲ 2.5 ವರ್ಷದಿಂದಲೇ ಸ್ಟಾರ್ಟ್ ಮಾಡಿದ್ರು ಕೂಡ ಅವ್ರು ಯಾವುದೇ ಒಂದು ತಾರ್ಕಿಕ ಹಂತಕ್ಕೆ ಬರ್ತಾ ಇಲ್ಲ. ನೋಡೋಣ, ಇವ್ರ ಆಸೆ ಅಂತೆ DK ಶಿವಕುಮಾರ್ ಅವರು ಏನಾದ್ರು CM ಆದ್ರೂ ಅವಾಗ್ಲಾದ್ರೂ ಇದಕ್ಕೆಲ್ಲ ಒಂದು ತಾರ್ಕಿಕ ಹಂತಕ್ಕೆ ಬರುತ್ತಾ ಅಂತ ಹೇಳಿ ಇವತ್ತು ಕಂಪ್ಲೀಟ್ ಮಾಡಿ ಸರ್, ಕಂಪ್ಲೀಟ್ ಮಾಡಿ. ಶಾಸಕರು ತೀರ್ಮಾನ ಮಾಡೋದು ಆದ್ರೆ ಇವತ್ತಿನ ವಸ್ತುಸ್ಥಿತಿ ಏನಾಗಿದೆ ಅಂತಂದ್ರೆ ವಸ್ತುಸ್ಥಿತಿ ಏನಾಗಿದೆ ಅಂತಂದ್ರೆ ಒಂದು ಶುದ್ಧವಾದ ಕುಡಿಯೋ ನೀರು ಸಿಗ್ತಾ ಇಲ್ಲ ಜನರಿಗೆ, ಶುದ್ಧವಾದ ಕುಡಿಯೋ ನೀರು ಸಿಗ್ತಾ ಇಲ್ಲ. ಆಮೇಲೆ ಖುಷಿಯಿಂದ ಬರಲ್ಲ ಅಂತ ಅಷ್ಟೇ ಕಾರ್ಯಕರ್ತರಿಗೆ ಬೇಸರ ಇರೋದು. ತಾಯಿ ಇದ್ದಂಗೆ. ಹೌದು ಸರ್, ಒಂದು ಹೈಕಮಾಂಡ್ ಒಲವಿರೋದು DK ಶಿವಕುಮಾರ್ ಮೇಲೆ ಜಾಸ್ತಿ ಇದೆ. ಅದ್ರ ಹೈಕಮಾಂಡ್ ನಲ್ಲಿ ಬಣಗಳಿದಾವಂತೆ. ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಒಂದು ಬಣ ಅಂತೆ, ಖರ್ಗೆ ಅವರು, ಸುರ್ಜೇವಾಲಾ ಅವರು ಒಂದು ಬಣ ಅಂತೆ. DK ಶಿವಕುಮಾರ್ ಅವರಿಗೆ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರು ಬಲ, ಸೋನಿಯಾ ಗಾಂಧಿ ಅವರು ಬಲ ಇದೆ ಅಂತ. ಜರ್ನಲಿಸಂ ಫ್ಯಾಕ್ಚುಯಲ್ ಬಗ್ಗೆ ಮಾತಾಡ್ಬೇಕು ನಾವು. ಇಮ್ಯಾಜಿನೇಷನ್ ಅಲ್ಲಿ, ಇಲ್ಯೂಷನ್ ಅಲ್ಲಿ ನಾವು ರಾಜಕೀಯ ಮಾಡೋದು ಬೇಡ ಸರ್. ನಮ್ಗೆ ಇನ್ನೊಂದು ಮಾಹಿತಿ ಬಂತು. ಈಗ DK ಶಿವಕುಮಾರ್ ಬೇಡ, ಸಿದ್ದರಾಮಯ್ಯ ಅವರು ಬೇಡ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ತಾರೆ, ಅವ್ರು ಮಾಡಿದ್ರೆ ಯಾರು ವಿರೋಧ ಮಾಡಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಅದೇ ಸರ್ ಅಭಿಪ್ರಾಯ ಹೇಳ್ತಾ ಇದ್ದೀನಿ ನಾನು. ಅಲ್ಲ, ಅಭಿಪ್ರಾಯ ನಾನು ನೀವು ನಮಗ್ ಬಂದ ಮಾಹಿತಿ
ಖರ್ಗೆ ಅವರು ಆಗ್ತಾರೆ, ಸಿಎಂ ಆಗ್ತಾರೆ ನೆಕ್ಸ್ಟ್ ದಲಿತ ಪ್ರಭುವರೇ, ಸಮುದಾಯವನ್ನು ನೀವು ಇದು ನಾವು ಮಾಡ್ತೀರಿ ಅಂತ ಪ್ರಶ್ನೆ ತೀರ್ಮಾನ ಮಾಡ್ತೀರಿ. ಮಾಡೋದಲ್ಲ ಯಾರು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಶಾಸಕರುಗಳು ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. Yes. ನಾವು ನೀವು ತೀರ್ಮಾನ ಮಾಡೋದಲ್ಲ ಇದು. ಸರ್, ಈಗ ಖರ್ಗೆ ಅವ್ರನ್ನ ಸಿಎಂ ಮಾಡಿ ದಲಿತ ಅಸ್ತ್ರವನ್ನು ಪ್ರಯೋಗ ಮಾಡ್ಲಿಕ್ಕೆ ಫ್ಯೂಚರ್ ಚುನಾವಣೆಗೆ ಕಾಂಗ್ರೆಸ್ ಪ್ಲಾನು. ಸರ್ ಅವ್ರು ಯಾವುದೇ ಕಾರಣಕ್ಕೂ ಆ ಒಂದು ಪ್ರಯತ್ನ ಮಾಡೋದೂ ಇಲ್ಲ. ಬರೀ ದಲಿತ ಹೆಸರು ಹೇಳ್ಕೊಂಡು ಓಟ್ ತಗೊಂತಾರೆ ಹೊರತು ಮುಖ್ಯಮಂತ್ರಿ ಅನ್ನೋದಂತೂ ಬಿಜೆಪಿ ಯಾಕೆ ಮಾಡಲಿಲ್ಲ ಕೇಳಿ. ಮಾಡೋದು. ಗೋವಿಂದ ಕಾರಜೋಳ ದಲಿತ ಮುಖ್ಯಮಂತ್ರಿಗಳಲ್ಲ, ದಲಿತ ಮಂತ್ರಿಗಳನ್ನೇ ಮಾಡಿಲ್ಲ ಸರ್, ಅವರು. ಅಲ್ಲಿ ರಾಷ್ಟ್ರಪತಿನೇ ಮಾಡಿದ್ದಾರೆ ಸರ್ ಅಲ್ಲಿ. ನಾವು ಮಾಡಿದ್ದೀವಿ, ನಾವು ಮಾಡಿರ್ಲಿಲ್ವಾ? ನಾರಾಯಣ ಉತ್ತರ ಕೊಡ್ತಾ ಇದ್ದಾರೆ, ನಾರಾಯಣ ಅವ್ರು ಮಾಡಿರ್ಲಿಲ್ವಾ? ನಾವು ಉತ್ತರ ಕೊಡ್ತಾ ಇದ್ದಾರೆ ಸರ್. ಪಾಪ ಇಷ್ಟೊಂದು ಮಾತಾಡ್ತಾರಲ್ಲ ಸರ್, ಇದು ಒಂದು ಮಾತಲ್ಲಿ ಮುಗ್ದೋಗುತ್ತಲ್ಲ ಸರ್. ಇದು ಮುಖ್ಯಮಂತ್ರಿಗಳು 5 ವರ್ಷ ಇರ್ತಾರೆ, ಮಿಕ್ಕಿದವ್ರು ಇರ್ತಾರೆ ಅಂತ ಮುಕ್ತೋಗಿದ್ರೆ ಇಷ್ಟೊಂದೆಲ್ಲ ಪಾಪ ತುಂಬಾ ಶ್ರಮ ಪಡ್ತಾ ಇದ್ದಾರೆ ರಘು ದೊಡ್ಡಿ ಅವರು. ಇಷ್ಟೊಂದು ಶ್ರಮ ಪಡುವಂತ ಅವಶ್ಯಕತೆ ಇಲ್ವಲ್ಲ. ಅದನ್ನ ಅಂತ ಹೇಳ್ತಾ ಇರೋದು, ಇಲ್ಲಿ ಆಡಳಿತ ಮಾಡಕ್ ಶ್ರಮ ಕೊಡಿ, ಅಲ್ಲಿ ಇಷ್ಟೊಂದು ಸಮರ್ಥನೆ ಮಾಡ್ಕೊಳಕ್ ಶ್ರಮ ಕೊಡ್ಬೇಡಿ. ನಿಮ್ಮ ಗೊಂದಲಗಳನ್ನ ನೀವೇ ಪರಿಹರಿಸ್ಕೊಳ್ಳಿ. ಜನರ ಗೊಂದಲಗಳನ್ನ ಬಗೆಹರಿಸಿ. ಜನರ ಪರವಾಗಿ ಇಲ್ಲಿ ಜನರ ಗೊಂದಲ ಜನರ ಪರವಾಗಿ ಬಿಜೆಪಿ. ಆಮೇಲೆ ಯಾಕೆಂದ್ರೆ ಅವರು ಈ ರಾಜ್ಯದಲ್ಲಿ ಅಪ್ರಸ್ತುತ ಸರ್, ಇದು ತರ ಬೀಳಲ್ಲ. ಇದು ಯಾವಾಗ ಫುಲ್ ಸ್ಟಾಪ್ ಬೀಳುತ್ತೆ ಹೇಳ್ಬಿಡಿ ಸರ್, ಯಾವಾಗ ಬೀಳುತ್ತೆ? 2.5 ವರ್ಷ ಆದ್ರೂ ಕೂಡ ಹೌದು, ಇನ್ನು ಕ್ಲಾರಿಟಿ ಇಲ್ಲ. ಖರ್ಗೆ ಅವ್ರ ಕಡೆಯಿಂದ ಹೇಳಿಸಿ 2.5 ವರ್ಷ ಆದ್ರೂ 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ ಅಂತ. ಸರ್, ರಾಜ್ಯದ ಜನ ಕೇಳ್ತಿದ್ದಾರೆ ಸರ್. ನೀವು ಅಲ್ಲಿ ಬೆಳಗ್ಗೆ ಅವ್ರು ಡೆಲ್ಲಿ ಕೂತ್ಕೊಂಡು ಕೆಲಸ ಮಾಡ್ರಿ ಯಾರು? ಅಲ್ಲ, ಯಾರಿಗೋ ಇಲ್ಲಿ ಕಡಿತದೆ ಅಂತ ಹೇಳಿ ಕೆರ್ಕೊಂಡ ತಕ್ಷಣ ಎಲ್ಲ ನಾವು ಉತ್ತರ ಕೊಡ್ಕೊಂಡು ಅಲ್ಲ, ನಿಮ್ ಕಾಂಗ್ರೆಸ್ ನಲ್ಲಿ ಕಡಿತಾ ಇರೋದು. ಒಂದ್ ನಿಮಿಷ, ಆ ರೀತಿ ಕೇಳೋರು ಯಾರು ಇಲ್ಲ. ಕಾಂಗ್ರೆಸ್ ಹೌದು, 6 ತಿಂಗಳಿಂದ ಗಾಯ ಮಾಡಿದ್ದಾರೆ. ಹೌದು, ಅದಕ್ಕೆ ಮಲಮ್ ಹಾಕ್ತಾರೆ ಯಾರು? ಅದಕ್ಕೆ ಔಷಧಿ ಕೊಡ್ರಿ ಯಾರು? ಹೈಕಮಾಂಡ್ ಅವರು. ಆ ರೀತಿ ಚರ್ಚೆನೇ ನಡೀತಿಲ್ಲ. So, ಈಗ ಅದ್ರ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ಹೌದು ಜನರ ಒಂದು ಗೋಗರ ಸರ್, ಔಷಧಿ ಕೊಡ್ಬೇಕಲ್ಲ ಸರ್, ಔಷಧಿ ಕೊಡಿ. ಗಾಯ ಆಗಿದೆ. ಗಾಯ ಆಗಿಲ್ಲ. Yes. ಗಾಯ ಒಪ್ಕೊಳ್ತಾ ಇಲ್ಲ. Yes. ಕೆಲ್ಸ್ಕೊಳ್ಳುವಂತ ಕೆಲಸ ಮಾಡಿ ಗಾಯ ಮಾಡ್ಕೊಂಡಿಲ್ಲ. ಗಾಯ ಅದು ಬಿಜೆಪಿ ಅವ್ರು ಏನು ಅಂದ್ರೆ ಸುಮ್ನೆ ಮಾತಾಡ್ತಾರೆ. ರಾಷ್ಟ್ರೀಯ ಪಕ್ಷ 6. ಅಯ್ಯೋ, ದಕ್ಷಿಣ ಕರ್ನಾಟಕ, ದಕ್ಷಿಣ Okay. ಭಾರತ ಮುಕ್ತ ಬಿಜೆಪಿ ಆಗಿದೆ. ಯಾಕೆ ನೋಡೋಣ ಸರ್, ತಮಿಳ್ನಾಡೆಲ್ಲ ಗೆದ್ದಿಲ್ಲ. ಖಂಡಿತ ಈಗ ನೆಕ್ಸ್ಟ್ ಬರ್ತದೆ, ಚುನಾವಣೆ ಬರ್ತದೆ ನೆಕ್ಸ್ಟ್. ತೆಲಂಗಾಣದಲ್ಲ ಗೆದ್ದಿಲ್ಲ. ಖಂಡಿತ ನೋಡೋಣ ಸರ್. ಖಂಡಿತ ಓಕೆ, ನೋಡೋಣ ಸರ್. ಈಗ ನೆಕ್ಸ್ಟ್ ಗೊತ್ತಾಗುತ್ತೆ ಸರ್, ಚುನಾವಣೆಗಳು ಬರ್ತಾ ಇದೆ. ಥ್ಯಾಂಕ್ ಯು ಇದು ಸರ್, ಥ್ಯಾಂಕ್ ಯು ಮಾಡಿಕೊಂಡು, ಥ್ಯಾಂಕ್ ಯು ವರೆಗೂ ಸರ್ ಡಿಬೇಟ್ ಭಾಗಿಯಾಗೋದಕ್ಕೆ. ನೋಡ್ತಾ ಇದ್ದೀವಿ, ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಚರ್ಚೆಗಳು ಮೊದಲಿಂದ ನಡೀತಾ ಇದೆ. ಬಟ್ ಕಾಂಗ್ರೆಸ್ ನಾಯಕರನ್ನು ಒಪ್ಕೊಳ್ತಾ ಇಲ್ಲ, ಕೇವಲ ಬಾಂತಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಚಳಿಗಾಲದ ಅಧಿವೇಶನ ಮುಗಿದ ಮೇಲೆ, ಬೆಳಗಾವಿ ಅಧಿವೇಶನದ ಮೇಲೆ, ಸಂಕ್ರಾಂತಿ ಆದಮೇಲೆ ಏನೋ ಸ್ವಲ್ಪ ಕ್ರಾಂತಿ ಆಗ್ಬೋದು ಅಂತ ಹೇಳಿ ಸಂಪುಟ ಪುನರಾಚನೆಂತರೂ ಆಗೇ ಆಗುತ್ತೆ ಅಂತ ಸಿದ್ದರಾಮಯ್ಯರಾದಿಗಾಗಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಮುಖ್ಯಮಂತ್ರಿಗಳ ಬದಲಾವಣೆ ಹೈಕಮಾಂಡ್ ಕೈ ಹಾಕ್ಲಿಕ್ಕಿಲ್ಲ ಅಂತ ಅನಿಸ್ತಾ ಇದೆ. ಹಾಗಾಗಿ ಕಾದ್ ನೋಡೋಣ ಜನವರಿಯ ನಂತರ ಏನೆಲ್ಲ ಬದಲಾವಣೆಗಳು ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ನಡೆಯುತ್ತೆ ಅಂತೇಳಿ. ಬಟ್ ಈಗ ಸಚಿವಾಕಾಂಕ್ಷಿಗಳು ಕೂಡ ಆಸೆ ಇಟ್ಕೊಂಡಿದ್ದಾರೆ. ಬಟ್ 10 ರಿಂದ 12 ಜನರ ಕೈ ಬಿಡ್ತಾರೆ, ಅಥವಾ 5 ರಿಂದ 6, ಅಥವಾ ಇರುವಂಥ ಖಾಲಿ ಸ್ಥಾನ ತುಂಬಿಕೊಂತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ಡಿಬೇಟ್. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.